ಇನ್ನು ಬೆಂಗಳೂರಿಗೆ ವಾಪಸ್ ಆಗಲಿದ್ದಾರೆ ಪ್ರಣಬ್ ಮೊಹಂತಿಯವರು. ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿಯವರು ಇವತ್ತು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಬೆಳಗ್ಗೆ 10:30 ವಿಮಾನದಲ್ಲಿ ಬೆಂಗಳೂರಿನತ್ತ ಪ್ರಯಾಣ. ನಿನ್ನೆ ದಿನವಿಡೀ ಬೆಳ್ತಂಗಡಿಯಲ್ಲೇ ಪ್ರಣಬ್ ಮೊಹಂತಿಯವರು ಇದ್ರು. 13ನೇ ಪಾಯಿಂಟ್ನಲ್ಲಿ ಶೋಧದ ವೇಳೆ ಇದ್ದ ಮೊಹಂತಿಯವರು ಕಳೆದ 13 ದಿನದ ಮಾಹಿತಿಯನ್ನ ಎಸ್ಐಟಿ ಮುಖ್ಯಸ್ಥರಾಗಿರುವ ಪ್ರಣಬ್ ಮೊಹಂತಿಯವರು ಸಂಗ್ರಹಿಸಿದ್ದಾರೆ. 13ನೇ ಪಾಯಿಂಟ್ನಲ್ಲಿ ಕಳೆಬರ ಸಿಕ್ಕರೆ ಮುಂದಿನ ನಿರ್ಧಾರ. ಯಾಕಂದರೆ ಇವತ್ತು ಕೂಡ ಅದೇ ಪಾಯಿಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಾಸ್ಕ್ ಮ್ಯಾನ್ ಹೇಳಿದಂತೆ ಶೋಧ ಕಾರ್ಯಾಚರಣೆಯನ್ನು ಮಾಡ್ತಾರ ಅನ್ನೋ ಕುತೂಹಲ ಇದೆ. ಹಾಗಾಗಿ ಇವತ್ತು ಕೂಡ ಡಿಗ್ಗಿಂಗ್ ಪ್ರಕ್ರಿಯೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇವತ್ತೇನಾದರೂ ಅಸ್ಥಿಪಂಜರ ಸಿಕ್ಕರೆ ಇವತ್ತು ಕಾದು ನೋಡಿ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳುವಕ್ಕೆ ಪ್ರಣಬ್ ಮೊಹಂತಿಯವರು ಯೋಚಿಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆಯೂ ಕೂಡ ಈ ಒಂದು ಅಗೆಯುವಂತಹ ಪ್ರಕ್ರಿಯೆ ಆರಂಭ ಆಗೋಕ್ಕೂ ಮುನ್ನ ಸ್ಪಾಟ್ಗೆ ಎಸ್ಐಟಿ ಮುಖ್ಯಸ್ಥರಾಗಿದ್ದಂತಹ ಪ್ರಣಬ್ ಮೊಹಂತಿಯವರು ಭೇಟಿಯನ್ನ ಕೊಟ್ಟು ಪರಿಶೀಲನೆಯನ್ನು ಮಾಡಿ ಅಲ್ಲಿಂದ ವಾಪಸ್ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಬಂದಿದ್ರು. ಇದೀಗ ಬೆಳ್ತಂಗಡಿಯಿಂದ ಅವರು ವಾಪಸ್ ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಇದುವರೆಗಿನ ಬೆಳವಣಿಗೆಗಳ ಬಗ್ಗೆ ಗೃಹ ಸಚಿವರಿಗೆ ಅವರು ವಿವರವನ್ನ ಕೊಡುವ ಸಾಧ್ಯತೆಯೂ ಕೂಡ ಇದೆ. ಇನ್ನು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರದ ಆರೋಪ. ಈಗೇನೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಇದರಿಂದಾಗಿ ಧರ್ಮಸ್ಥಳದ ಪಾವಿತ್ರ್ಯತೆಗೆ, ಧರ್ಮಸ್ಥಳದ ಮಂಜುನಾಥೇಶ್ವರನ ಭಕ್ತರಿಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿ ತುಮಕೂರಿನಲ್ಲಿ ಧರ್ಮಸ್ಥಳ ಭಕ್ತರಿಂದ ಪ್ರತಿಭಟನೆ. ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆ ರ್ಯಾಲಿ. ಒಳಸಂಚು ನಡೆಸ್ತಾ ಇರುವವರ ವಿರುದ್ಧ ತನಿಖೆಯನ್ನ ಮಾಡಿ ಅಂತ ಹೇಳಿ ಆಗ್ರಹ ಪಡಿಸಿದ್ದಾರೆ. ಟೌನ್ ಹಾಲ್ನಿಂದ ಡಿಸಿ ಕಚೇರಿಯವರೆಗೂ ಕೂಡ ರ್ಯಾಲಿ. ನೂರಾರು ಭಕ್ತರು ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ, ಗಮನಿಸ್ತಾ ಇದ್ದೀರಿ. ಇವು ಮಾಡ್ತಿರ್ತಕ್ಕಂಥ ಸುಳ್ಳು ಸುದ್ದಿಯಿಂದ ಅಂತ. ಈಗ ಅವನು ಅನಾಮಿಕ ಅಂತಕ್ಕಂಥವನು ಸೃಷ್ಟಿಯಾದವನು, ಅವನು ಬಹಳ ಪ್ರಾಮಾಣಿಕವಾಗಿ ತೋರಿಸ್ತಾ 13 ಗುರುತುಗಳನ್ನ. ಆಮೇಲೆ ದಿನಕ್ಕೊಂದೊಂದು ಗುರುತನ್ನು ತೋರ್ಸಕ್ ಬಂದ. ಯಾವ್ದಾದ್ರು ಇವತ್ತಿನವರೆಗೆ ಅದು ಸಾಬೀತಾಗಿದೆಯಾ? ಒಂದು ಅಸ್ಥಿಪಂಜರ ಮನುಷ್ಯನ ಪೂರ ಅಸ್ಥಿಪಂಜರ ಸಿಕ್ತು ಅಂತಕ್ಕಂಥದ್ದು ಉದಾಹರಣೆ ಇಲ್ಲ. ಯಾವುದೋ ಇವಾಗ SIT ಏನೋ ಬಹಿರಂಗ ಪಡಿಸಿದಾರೆ, ಅಲ್ಲಿ ಫೋಟೋ ತೋರಿಸಿದ್ರೆ ನೋಡಿ ಇಲ್ಲಿ ಸಿಕ್ತು ಅಂತ. ಇಲ್ಲ, ಮೂಳೆಗಳು ಸಿಕ್ಕಿದವೆ, ಕಲೆಕ್ಟ್ ಮಾಡಿದ್ವಿ ಅಂತ ಮೀಡಿಯಾಕ್ಕೆ ಕೊಟ್ಟಿದ್ದಾರೆ, ಎಲ್ಲಿ ಸಿಕ್ತು ಅಂತಲೂ ಗೊತ್ತಿಲ್ಲ. ಹಾಗಾಗಿ ಇದೆಲ್ಲ ಸುಳ್ಳು ಸುದ್ದಿ. ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯಪಾಲರಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇವೆ.